ಹಾಯ್ ಹಲೋ ವೆಲ್ಕಮ್ ಟು ಅನ್ವೀಸ್ ಕನ್ನಡ ಬ್ಲಾಗ್ಸ್. ಇವತ್ತು ಬಂದು ಈ ಬ್ಲಾಗಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ನನ್ನ ಈ ಬ್ಲಾಗಲ್ಲಿ ಬಂದು ನಾನಿವತ್ತು ಬೇಳೆ ರಸಮ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬೇಳೆ ರಸಮ್ ತುಂಬ ಈಸಿಯಾಗಿ ಮತ್ತು ಇದು ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರಸಮ್ಮು. ನಾನು ತುಂಬ ಸಲ ಟ್ರೈ ಮಾಡ್ತೀನಿ, ತುಂಬ ಬೇಕನ್ಸ್ದಾಗ ಮಾತ್ರ ನಾನು ಈ ರಸಮ್ನ ಮಾಡ್ಕೊತೀನಿ. ಬನ್ನಿ ನೋಡೋಣ ಮತ್ತೆ ಹೇಗೆ ರಸಮ್ನ ಮಾಡೋದು, ಅದಕ್ಕೆ ಏನೇನು ಅದನ್ನು ಮಾಡೋಕ್ಕೆ ಪ್ರಿಪೇರ್ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕಂತಲೂ ಹೇಳ್ತೀನಿ. ಬೇಳೆ ರಸ ಅಂತಂದರೆ ತೊಗರಿ ಬೇಳೆ ಹಾಕಿ ಮಾಡೋದು ನಾನು ಇದನ್ನು. ನೋಡಿ, ಇವಾಗ ಕುಕ್ಕರ್ನ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಬಂದು ಒಂದು 2-3 ಹಿಡಿಯಷ್ಟು ಬೇಳೆನ ಹಾಕ್ಕೊತೀನಿ. ಆಮೇಲೆ ನೀವು ವಾಶ್ ಮಾಡ್ಕೊಬೇಕಾಗುತ್ತೆ ಇದನ್ನು. ನೀವು ಇನ್ನೊಂದು ಸ್ವಲ್ಪ ಬೇಳೆನ ಹಾಕ್ಕೊತೀನಿ ನಾನು. ನೋಡಿ ಎಷ್ಟು ಬೇಳೆ ಹಾಕ್ಕೊತೀನಿ ಅಂತ ನೋಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೋಬೋದು, ಬಟ್ ಜಾಸ್ತಿ ಬೇಡ. ಇದು ಬೇಳೆ ರಸಮ್ ಆಗಿರೋದ್ರಿಂದ ಸ್ವಲ್ಪ ಥಿಕ್ನೆಸ್ ಬಂದಾಗ ನಮಗೆ ಅದು ರಸಮ್ ಅಂತ ಅನಿಸಲ್ಲ, ಓಕೆನಾ? ಹಾಗಾಗಿ ರಸಮ್ಮು ಸ್ವಲ್ಪ ತೆಳ್ಳಗೆ ಇರಬೇಕಾಗುತ್ತೆ ನಮಗೆ. ಈ ಥರ ಒಂದು 3 ಹಿಡಿಯಷ್ಟು ನಾನು ಬೇಳೆನ ಹಾಕ್ಕೊತಾ ಇದ್ದೀನಿ. ಬೇಳೆನ ಹಾಕ್ಕೊಂಡು ಆಮೇಲೆ ಒಂದು 2 ಟೊಮೆಟೊ, ಚೆನ್ನಾಗಿರೋದು 2 ಟೊಮೆಟೊ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು. ಸ್ವಲ್ಪ ರಸಮ್ ಅಂದಾಗ ನಮ್ಗೆ ಏನಂತಂದರೆ ಸ್ವಲ್ಪ ಹುಳಿ ಇದ್ರೇ ಅದು ರಸಮ್ ಅಂತ ಅನಿಸೋದು. ವಿತೌಟ್ ಹುಳಿ ಬಂದದು ರಸಮ್ ಅಂತ ನಮಗೆ ರುಚಿನೇ ಅನಿಸಲ್ಲ. ಹಾಗಾಗಿ ಇದು ಬೇಳೆ ಹಾಕಿ ಮಾಡ್ಬೋದು, ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ವಾಶ್ ಮಾಡಿಕೊಂಡು ನೋಡಿ, ಒಂದು ಸ್ವಲ್ಪ ಬೇಳೆ ಬೇಯೋದಕ್ಕಾಗಿ ನಾನು 1-2 ಲೋಟ ಅಷ್ಟು ನೀರನ್ನು ಹಾಕ್ಕೊತೀನಿ. ಬೇಳೆ, ಟೊಮೊಟೊ 3 ಹಾಕಿ ನಾನು ಬೇಯಿಸ್ಕೊತೀನಿ. ಈಗ 3 ಹಾಕಿ ಬೇಯಿಸ್ಕೋಬೇಕು. ನಾನು ಇದನ್ನು ಒಂದು 3 ವಿಸಿಲ್ ಕೊಟ್ಕೊತೀನಿ. 3 ವಿಸಿಲ್ ಕೊಡೋದು ಏನಕ್ಕೆ ಅಂತಂದರೆ, ಇವಾಗ ಹುಣಸೆ ಹುಳಿ ಇದೆ ಅಲ್ವಾ, ಹುಣಸೆ ಹುಳಿ ಇರೋದ್ರಿಂದ ಸ್ವಲ್ಪ ಬೇಳೆ ಬೇಯೋದು ಸ್ವಲ್ಪ ಲೇಟ್ ಆಗಿಬಿಡ್ಬೋದು. ಹಾಗಾಗಿ ನಾನೊಂದು 3 ವಿಸಿಲನ್ನು ಇದಕ್ಕೆ ಹಾಕ್ಕೋತೀನಿ. ಲಿಡ್ ಮುಚ್ಚಿ 3 ವಿಸಿಲ್ ಕೂಗಿಸ್ಕೊತೀನಿ ಇದನ್ನು ನೀಟಾಗಿ. ಮೂರು ವಿಸಿಲ್ ಬರಲಿ. ಇದು 3 ವಿಸಿಲ್ ಬರಲಿ. 3 ವಿಸಿಲ್ ಬರೋಷ್ಟರಲ್ಲಿ ನಾನು ಬಂದು ಇದಕ್ಕೆ ಏನು ಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಈ ರಸಮ್ಗೆ ಬೇಕಾಗಿರೋಂಥ ಐಟಮ್ಸ್ ನಾನು ಏನು ತೊಗೊತೀನಿ ಅಂತ ತೋರಿಸ್ತೀನಿ ಈಗ. ಇದು ಬೇಯಲಿ. ಇದಕ್ಕೆ ಬಂದು ನಾನು ರಸಮ್ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲು 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಳ್ಳಿ. ಬೆಳ್ಳುಳ್ಳಿ ಅನ್ನೋದು ಇರಬೇಕು ರಸಮ್ಗೆ ಬೆಳ್ಳುಳ್ಳಿ ಹಾಕಲೇಬೇಕು, ಇಲ್ಲಾಂತಂದರೆ ಚೆನ್ನಾಗಿರಲ್ಲ. ಇವಾಗ ಒಂದು ಇದು 3 ವಿಸಿಲ್ಲು ಆಗಿದೆ. 3 ವಿಸಿಲ್ ಆದಮೇಲೆ ನೋಡಿ ಈ ಥರ ಬಂದಿದೆ. ನಾನು ಏನು ಮಾಡ್ತೀನಿ ಅಂತಂದರೆ, ಈ ಟೊಮೆಟೊ ಆ್ಯಂಡ್ ಹುಣಸೆಹಣ್ಣು ಇದೆ ಅಲ್ವಾ, ಇದನ್ನೆಲ್ಲ ಸಪ್ರೇಟಾಗಿ ತೊಗೊತೀನಿ. ಸಪ್ರೇಟಾಗಿ ತೊಗೊಂಡು ಸ್ವಲ್ಪ ನೀರಾಕಿ ಚೆನ್ನಾಗಿ ಕೈಯಲ್ಲಿ ಏನು ಮಾಡ್ತೀನಿ ಅಂತಂದರೆ, ಅದನ್ನು ನೀಟಾಗಿ ಅದರ ರಸ ತಗೊತೀನಿ ನಾನು. ಈರುಳ್ಳಿ ಅಲ್ಲ, ಟೊಮೆಟೊ ಮತ್ತು ಹುಣಸೆಹಣ್ಣದು ತೊಗೋಬೇಕು. ಒಂದು ಸಪ್ರೇಟ್ ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕು. ನೋಡಿ, ತೊಗೊಂಡು ಸಪ್ರೇಟ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ನೀಟಾಗಿ, ಅದು ಬಿಸಿ ಇರುತ್ತೆ, ಬಿಸಿ ಇದ್ದಾಗೆ ನೀವು ಚೆನ್ನಾಗಿ ಕೈಯಲ್ಲಿ ಅದನ್ನು, ಇಲ್ಲ ಸ್ಮ್ಯಾಶರ್ ಇದ್ದರೆ ಅದು ಸ್ಮ್ಯಾಶ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ನೀವು ಕೈಯಲ್ಲೇ ಬೇಕಾದರೆ ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಬರುತ್ತೆ. ನಾನೆಲ್ಲ ಸಪ್ರೇಟಾಗಿ ತೊಗೊತೀನಿ. ಹುಣಸೆಹಣ್ಣು ಹಾಗೂ ಟೊಮೆಟೊ ಎಲ್ಲ ಸಪ್ರೇಟ್ ಮಾಡ್ಕೊತೀನಿ. ಇಲ್ವಾ ನೀವು ಬೇಳೆನೂ ಸಪ್ರೇಟ್ ಬೇಯಿಸ್ಕೋಬೋದು. ಅದರ್ವೈಸ್ ಅದನ್ನು ಬಿಟ್ಟು ನೀವು ಬೇಕಂತಂದರೆ ಟೊಮೆಟೊನೂ ಕೂಡ ಸಪ್ರೇಟು ಹಂಗೂ ಕೂಡ ಬೇಯಿಸ್ಕೋಬೋದು, ಆ ಥರನೂ ಮಾಡ್ಕೋಬೋದು. ಇಲ್ಲ ನೀವೆಲ್ಲ ಒಂದೇ ಸತಿ ಮಾಡ್ಕೊತೀನಿ ಅಂದರೂ ಕೂಡ ಮಾಡ್ಕೋಬೋದು. ನಾನು ನೋಡಿ ಇದನ್ನು ರಸನ ಹೇಗೆ ಇದು ಮಾಡ್ಕೊತೀನಿ ಅಂತ. ತುಂಬ ಬಿಸಿ ಇದೆ ಟೊಮೆಟೊ ಬಿಸಿ ಇರೋದ್ರಿಂದ ನೋಡಿ ಹೇಗೆ ಹೊಗೆನೇ ಆಚೆ ಹೋಗ್ತಾಯಿದೆ, ಅಷ್ಟು ಬಿಸಿ ಇದೆ ಟೊಮೆಟೊ ಬಂದು. ಇವಾಗ ಸ್ವಲ್ಪ ನೀರು ಹಾಕ್ತೀನಿ ಇದಕ್ಕೆ. ನನಗೆ ಮತ್ತೆ ರಸಮ್ಗೆಲ್ಲ ನೀರು ಬೇಕಲ್ವಾ, ಅದಕ್ಕಾಗಿ. ನೋಡಿ ಈ ಥರ ಇದು ಮಾಡ್ಕೊಳ್ಳಿ. ನೀಟಾಗಿ ಬಿಸಿ ಇದೆ, ನೀವು ನೋಡಿಕೊಂಡು ಇದು ಮಾಡ್ಕೋಬೇಕು. ನಾನು ಬಿಸಿ ಇದ್ದಾಗೆ ಸ್ವಲ್ಪ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ ಎಲ್ಲನೂ. ಆ ರಸನ, ಟೊಮೆಟೊದು ಹಣ್ಣು ಹುಣಸೆಹಣ್ಣು ಎರಡೂ ರಸನ ತೆಗೆದುಬಿಡ್ತೀನಿ ನಾನು. ಅದನ್ನ ಎಕ್ಸ್ಟ್ರಾ ಗಲೀಜಿರುತ್ತಲ್ವ, ಅದನ್ನೆಲ್ಲ ಬಿಸಾಕ್ತೀನಿ ನೀಟಾಗಿ. ಈ ಥರ ನೋಡಿ, ಎಲ್ಲನೂ ತುಂಬ ಬಿಸಿ ಇರುತ್ತೆ ಈ ಥರ ಇದು ಮಾಡಿದಾಗ. ಸ್ವಲ್ಪ ನೋಡ್ಕೊಂಡು ಮಾಡಿ, ಸ್ವಲ್ಪ ನೀರು ಹಾಕ್ಕೊಂಡು. ನಿಮ್ಗೆ ಹೆಂಗಿದ್ರು ರಸಮ್ ಬೇಕಲ್ವ, ಅದಕ್ಕೆ ನೀರು ಹಾಕ್ಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳಿ.
ತುಂಬ ಜಾಸ್ತಿ ಬಿಸಿ ಇದೆ. ಈ ಥರ ನೀಟಾಗಿ ರಸನೆಲ್ಲ ತೆಗೆದುಬಿಟ್ಟು ನೋಡಿ, ಗಲೀಜಿರುತ್ತಲ್ವ ಅದು ಟೊಮೆಟೊದು ಹೊಟ್ಟು ಮತ್ತು ಹುಣಸೆಹಣ್ಣು ತೊಟ್ಟಲ್ಲ, ಅದನ್ನು ಸೈಡಿಗೆ ತೆಗೆದು ಹಾಕ್ಕೋತೀನಿ ನಾನು. ಅದು ಅವಶ್ಯಕತೆ ಇಲ್ಲ ನಮಗೆ, ಅದರಲ್ಲಿರೋದೆಲ್ಲ ನಾವು ತೊಗೊಂಬಿಟ್ಟಿರ್ತೀವಲ್ಲ ರಸಮ್ಗಾಗಿ, ಅದಕ್ಕೆ. ನೋಡಿ ನೀಟಾಗಿ ಯಾವ ಥರ ಆಗ್ತಾಯಿದೆ ಅಂತ. ಇವಾಗ ಬಂದು ರಸಮ್ ಬಂದು ರೆಡಿಯಾಗಿದೆ. ಇದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ಕರಿಬೇವು, ಆ ರಸಮ್ ರೆಡಿಯಾಗಿದೆಯಲ್ವ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೋತೀನಿ. ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಈ ಬೇಳೆದಿತ್ತಲ್ವ ಅದನ್ನು ಇದರಲ್ಲಿ ಸುರ್ಕೋತೀನಿ. ಇವಾಗ ನಮಗೆ ರಸಮ್ಗೆ ಏನು ಬೇಕೋ ಅದು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಆ ಕರಿಬೇವು ಕೊತ್ತಂಬರಿ ಎಲ್ಲ ನೀಟಾಗಿ ಕೈಯಲ್ಲಿ ಸ್ಮ್ಯಾಶ್ ಮಾಡಿ, ಆ ಥರ ಮಾಡಿದಾಗ ಅದು ಇನ್ನೂ ಸ್ವಲ್ಪ ಫ್ಲೇವರ್ ಅನ್ನೋದು ನಮಗೆ ಚೆನ್ನಾಗಿ ಕೊಡುತ್ತೆ. ಕೊತ್ತಂಬರಿ ಕರಿಬೇವು ಸೊಪ್ಪೆಲ್ಲ ಈ ಥರ ಮಾಡೋದ್ರಿಂದ. ಈ ಥರ ಮಾಡ್ಕೊಳ್ಳಿ. ಇವಾಗ ರಸಮ್ ರೆಡಿ ಆಗಿದೆ, ಜಸ್ಟ್ ಇವಾಗ ಒಗ್ಗರಣೆ ಹಾಕಿ ಮಾಡಬೇಕಷ್ಟೇ ಇದನ್ನು. ಇವಾಗ ರಸಮ್ ರೆಡಿ ಆಯ್ತಲ್ಲ, ಇವಾಗ ಒಗ್ಗರಣೆಗೆ ಏನೇನು ಬೇಕು ಅಂತಂದರೆ ಕರಿಬೇವು, ಕೊತ್ತಂಬರಿ ಸೊಪ್ಪು, ಕರಿಬೇವು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಒಗ್ಗರಣೆಗೆ. ಇದ್ರ ಜೊತೆಗೆ ನಾನು ಇನ್ನೂ ಏನು ತೊಗೊತೀನಿ ಅಂದರೆ ಸ್ವಲ್ಪ ಜೀರಿಗೆ ತೊಗೊತೀನಿ, ಜೀರಿಗೆ ಹಾಕ್ಕೊತೀನಿ. ನೋಡಿ, ಇದು 3 ಒಗ್ಗರಣೆಗೆ ನಾನು ಇದ್ರ ಜೀರಿಗೆ ಇದೆಲ್ಲ ಹಾಕಿ ನೀಟಾಗಿ ಕುಟ್ಕೊಬೇಕಾಗುತ್ತೆ ನೀವು. ಇಷ್ಟೇ ಸಾಕು, ಜೀರಿಗೆ ಆ್ಯಂಡ್ ಬೆಳ್ಳುಳ್ಳಿ ಇದಕ್ಕೆ ಒಗ್ಗರಣೆಗೆ ನಾನು ತೊಗೊತಾ ಇರೋದು ಜಾಸ್ತಿ. ಆಮೇಲೆ ಕರಿಬೇವು ಬೇಕಾದರೆ ಇದರಲ್ಲಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ ನೀವು, ಕುಟ್ಕೋಬೋದು. ಇಲ್ಲ ನಾವು ಸಪ್ರೇಟಾಗಿ ಒಗ್ಗರಣೆಗೆ ಹಾಕ್ಕೋತೀವಿ ಅಂತಂದರೆ ಒಗ್ಗರಣೆಗೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿವಾಗ ಏನು ಮಾಡ್ತೀನಿ ಅಂತಂದರೆ ಇದರಲ್ಲಿ ನೀಟಾಗಿ ಕುಟ್ಕೊಂಡ್ಬಿಡ್ತೀನಿ. ಇವಾಗ ನೋಡಿ, ಇದನ್ನು ನೀಟಾಗಿ ನಾನು ಕುಟ್ಕೊಂಡು ಬಂದೆ. ಇವಾಗ ನೆಕ್ಸ್ಟ್ ಮತ್ತೆ ಇನ್ನೇನು ತೊಗೊತೀನಿ ಅಂದರೆ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ತೊಗೊತೀನಿ. ಇದು ಒಣಮೆಣ್ಸಿನ್ಕಾಯಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಅವಶ್ಯಕತೆ ಇರೋಲ್ಲ, ಒಣಮೆಣ್ಸಿನ್ಕಾಯಿ ಹಾಕಿ ಯಾವತ್ತೂ ಅಷ್ಟೇ ರಸಮ್ಗೆ. ಹಾಗೆ ಈರುಳ್ಳಿ ಬಂದು ನಿಮಗೆ ಆಪ್ಷನಲ್ಲು, ನೀವು ಬೇಕಾದರೆ ತೊಗೋಬೋದು, ಈರುಳ್ಳಿ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇವಾಗ ಪಾತ್ರೆ ಇಟ್ಕೊತೀನಿ. ಪಾತ್ರೆ ಇಟ್ಕೊಂಡು ಅದು ಸ್ವಲ್ಪ ನೀರು ವಾಶ್ ಮಾಡಿದ್ರಿಂದ ಸ್ವಲ್ಪ ನೀರಿದೆಯಲ್ವ, ಹಾಗಾಗಿ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ನೋಡ್ಕೊತೀನಿ ಆಗಿದೆಯಲ್ವ ಅಂತ ನೋಡಿಕೊಂಡೆ. ಆಯಿಲ್ ಹಾಕ್ಕೊತೀನಿ ಸ್ವಲ್ಪ, ಎಷ್ಟು ಬೇಕೋ ಅಷ್ಟು ಆಯಿಲ್ ಸ್ವಲ್ಪ ಕಾಯಲಿ. ಇವಾಗ ಆಯಿಲ್ ಕಾದಿದ್ದಾದಮೇಲೆ ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ನಾನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸಿಡಿಬೇಕು. ಆಮೇಲೆ ನಾನು ಕುಟ್ಟಿ ಇಟ್ಕೊಂಡಿರೋಂತಹ ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು ಇದು 3 ಹಾಕ್ಕೋತೀನಿ ಆಯಿಲ್ಗೆ. ನಾನು ಹೇಳಿದಾಗೆ ನಿಮಗೆ ಈರುಳ್ಳಿ ಬಂದು ಆಪ್ಷನಲ್ಲು, ಈರುಳ್ಳಿ ಆಪ್ಷನಲ್, ಓಕೆನಾ? ನಿಮಗೆ ಬೇಕಾದರೆ ಈರುಳ್ಳಿ ಹಾಕ್ಕೋಬೋದು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಅದು ನಾನು ಈರುಳ್ಳಿ ಯೂಸ್ ಮಾಡ್ತೀನಿ. ಹಾಗೆ ಈರುಳ್ಳಿ ಆ್ಯಂಡ್ ಒಣಮೆಣ್ಸಿನ್ಕಾಯಿಗೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಹಸಿ ವಾಸನೆ ಹೋಗಲಿ, ಬೆಳ್ಳುಳ್ಳಿದು ಮತ್ತು ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ಆಯಿಲಲ್ಲಿ, ಅದರದ್ದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೊರಟೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಈ ರಸಮ್ಮು, ಇದರಲ್ಲಿ ಸುರಿಬೇಕಾಗುತ್ತೆ.
ಇವಾಗ ರಸಮ್ ಇದು ಸ್ವಲ್ಪ ಚೆನ್ನಾಗಿ ಕುದಿದ್ರೆ ಇದಕ್ಕೆ ಸ್ವಲ್ಪ ಎಲ್ಲೋ ಪೌಡರ್ ಹಾಕ್ಕೋಬೇಕು. ಸ್ವಲ್ಪ ಎಲ್ಲೋ ಪೌಡರ್ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು, ನಿಮಗೆ ರಸಮ್ ರೆಡಿ ಆಗುತ್ತೆ. ಇವಾಗ ನೋಡಿ ಹಾಕಿದ್ದೀನಿ. ಇದಕ್ಕೆ ನಾನು ಬಂದು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಎಲ್ಲ ಹಾಕ್ಬಿಡ್ಬೇಡಿ. ಆಲ್ರೆಡಿ ಹುಣಸೆಹಣ್ಣೆಲ್ಲ ಹಾಕಿರೋದ್ರಿಂದ ನೀವೇನೋ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ರುಚಿನೇ ಕೆಟ್ಟೋಗ್ಬಿಡುತ್ತೆ. ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟನ್ನು. ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ಏನು ಹಾಕ್ಬೇಕಂತಂದರೆ ಸ್ವಲ್ಪ ಎಲ್ಲೋ ಪೌಡರ್ ಹಾಕ್ಕೋಬೇಕು ನೀವು. ಇವಾಗ ಇದು ಈ ಥರ ಕಲರ್ ಇದೆಯಲ್ಲ, ಈ ಥರ ಕಲರ್ ನಮಗೆ ಚೇಂಜ್ ಆಗಬೇಕು. ಅದರಿಂದ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ ಒಂದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಅದು ಕಲರು ಸ್ವಲ್ಪ ನಮಗೆ ಬೇಕಲ್ವ, ಹಾಗಾಗಿ ಎಲ್ಲ ಪೌಡರ್ ಹಾಕ್ಕೋಬೇಕು. ಎಲ್ಲ ಪೌಡರ್ ಹಾಕ್ಕೊಂಡು ಸ್ವಲ್ಪ ಕಲಸಿ ಬಿಟ್ಬಿಡಿ. ಒಂದು 2-3 ಮಿನಿಟ್ಸ್ ಬಿಟ್ಟರೆ ಸಾಕು, ನಿಮಗೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಾಗ ರಸಮ್ಮು ರೆಡಿ ಆಗಿದೆ. ನಾನು ಸಾಲ್ಟ್ ಮತ್ತು ಸ್ವಲ್ಪ ಚೆಕ್ ಮಾಡ್ಕೊತೀನಿ, ಯಾಕಂದರೆ ಉಪ್ಪು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಎಲ್ಲ ಕರೆಕ್ಟಾಗಿ ಉಪ್ಪು ಕಡಿಮೆ ಆಗಿಬಿಟ್ರೂ ಚೆನ್ನಾಗಿರಲ್ಲ, ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಹಾಗಾಗಿ ನಾನು ಚೆಕ್ ಮಾಡ್ಕೊತೀನಿ. ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಕೆಲವ್ರು ಏನು ಮಾಡ್ತಾರೆ, ತಮಿಳ್ನಾಡು ಸ್ಟೈಲಲ್ಲಿ, ತಮಿಳ್ನಾಡು ಕಡೆ ಎಲ್ಲ ಈ ಥರ ಸ್ವಲ್ಪ ನೊರೆ ಕಟ್ಟಿ ಬರುತ್ತಲ್ವಾ, ಹಿಂಗೆ ನೊರೆ ಕಟ್ಟಿ ಬಂದಿದ ತಕ್ಷಣವೇ ಇಳಿಸ್ಬಿಡ್ತಾರೆ. ನಮ್ಮ ಮನೇಲೆಲ್ಲ ಹಾಗೆ ಮಾಡೋದು. ಆ ಥರ ನೊರೆ ಕಟ್ಟಿ ಬರೋ ಟೈಮ್ಗೆ ಇಳಿಸ್ಬಿಡ್ತಾರೆ. ಬಟ್ ನಾನು ಇದು ಬೇಳೆ ಎಲ್ಲ ಹಾಕಿರೋದ್ರಿಂದ ಕುದಿಯೋಕ್ಕೆ ಬಿಡಲ್ಲ. ಅಮ್ಮ ಮನೇಲಿ ಬಂದು ರಸಮ್ ಕುದಿಸೋದೇ ಇಲ್ಲ, ಜಸ್ಟ್ ಹಂಗೆ ನೊರೆ ಕಟ್ಟಿ ಬಂದಿದ ತಕ್ಷಣವೇ ಇಳಿಸ್ಬಿಡ್ತಾರೆ, ಆ ಥರ. ಇವಾಗ ನೋಡಿ ರಸಮ್ ರೆಡಿ ಆಗಿದೆ. ಇದನ್ನು ನಾವು ರೈಸ್ ಜೊತೆ ತಿನ್ನೋಕ್ಕೆ ಸೂಪರ್ ಇರುತ್ತೆ ಇದು. ನೀವು ಇದನ್ನು ಬೇಳೆನೂ ಸ್ಕಿಪ್ ಮಾಡಿ ಕೂಡ ಮಾಡಿಕೊಂಡು, ನಾನ್ ವೆಜ್ ಮಾಡಿದಾಗೆಲ್ಲನೂ ಚಿಕನ್ ಫ್ರೈ ಆ ಥರ ಮಾಡಿಕೊಂಡು ಬರೀ ರಸಮ್ ಮಾಡಿಕೊಂಡ್ರೂ ಸಾಕು, ಚೆನ್ನಾಗಿರುತ್ತೆ. ಇದು ಬೇಳೆ ರಸ, ಇದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕುದೀತಾ ಇದೆ. ನಾನು ಸ್ವಲ್ಪ ಕುದಿಸ್ಬಿಡ್ತೀನಿ, ಊರಲ್ಲೆಲ್ಲ ಕುದಿಸಲ್ಲ ರಸಮ್ನ, ಅಷ್ಟೇ. ಇದು ಸ್ವಲ್ಪ ಹಿಂಗೆ ನೊರೆ ಕಟ್ಟಿ ಹಿಂಗೆ ಔಟ್ಸೈಡ್ ಬರೋ ಟೈಮ್ಗೆ ಆಫ್ ಮಾಡಿಬಿಡ್ತಾರೆ. ನೋಡಿ ಚೆನ್ನಾಗಿ ಆಯ್ತು. ಈಗ ರಸಮ್ಮು ಕುದೀತಾ ಇದೆ. ಇದಕ್ಕೆ ರೈಸ್ಗಂತೂ ಸೂಪರ್ ಇರುತ್ತೆ ಇದು, ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ರಸಮ್ ರೆಡಿ ಆಯ್ತು. ಈಗ ಇದು ನೋಡಿ ಒಂದು ಬೌಲಲ್ಲಿ ಹಾಕಿ ತೋರಿಸ್ತೀನಿ ನಾನು ಯಾವ ಥರ ಆಗಿದೆ ಅಂತ. ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ? ಥ್ಯಾಂಕ್ ಯು ನನ್ನ ವಿಡಿಯೋನ ಇಷ್ಟೊತ್ತವರೆಗೂ ವಾಚ್ ಮಾಡಿದ್ದಕ್ಕೆ. ಹಾಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಬೇಳೆ ರಸಮ್ ರೆಡಿ ರೈಸ್ ಜೊತೆ ತಿನ್ನೋಕ್ಕೆ. ಥ್ಯಾಂಕ್ ಯು ವಾಚ್ ಮಾಡಿದ್ದಕ್ಕೆ.